ಗೈಸು. ಈಗ ನಾವು ಎಲ್ಲಿ ಬಂದಿದ್ದೀವಿ ಗೊತ್ತಾ? ಕೆಫೆಗೆ ಬಂದಿದ್ದೀವಿ. ಯಾವ ಕೆಫೆ ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲೇ ಫಸ್ಟ್ ಟೈಮ್ ಓಪನ್ ಆಗಿರೋ ದಿ ರಾಮೇಶ್ವರಂ ಕೆಫೆಗೆ ಬಂದಿದ್ದೀವಿ. ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮಸಂದ್ರ ಹತ್ರ ಇರೋ ಆನೆಕಲ್ ಅವ್ರಿಗೆ, ಚೆನ್ನಾಪುರ ಅವ್ರಿಗೆ. ಆ್ಯಕ್ಚುಲಿ ಏನು ಗೊತ್ತಾ, ಯಾರಾದರೂ ಹೊಸ್ದಾಗಿ ಬಂದರೆ ಬೊಮ್ಮಸಂದ್ರ ಸ್ಟಾಪ್ ಇಟ್ಕೊತಾರೆ. ಆ್ಯಕ್ಚುಲಿ ಆ ಸ್ಟಾಪ್ ಅಲ್ಲ, ಇದು ಲೊಕೇಟ್ ಆಗಿರೋದು NH ಹಾಸ್ಪಿಟಲ್ ಇದೆ ಅದು ಸ್ಟಾಪ್. NH ಅಲ್ಲಿ ನೀವು ಇಟ್ಕೊಂಡ್ರೆ ನಿಮಗೆ 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಬಟ್ ಬೊಮ್ಮಸಂದ್ರ ಇಟ್ಕೊಂಡ್ರೆ ದೂರ ಆಗುತ್ತೆ ನಿಮಗೆ. ಸೊ ಇದು ಸ್ಟಾಪ್ ಬಂದ್ಬಿಟ್ಟು NH ಅಂತ, ಈ ರಾಮೇಶ್ವರಂ ಕೆಫೆ ಇರೋದು. ನಾರಾಯಣ ಹೃದಯಾಲಯ. ಹೋಟೆಲ್ ಶ್ರೀ ಮಹಾ ಅನ್ನಪೂರ್ಣ ಪಕ್ಕದಲ್ಲಿ ರಾಮೇಶ್ವರಂ ಕೆಫೆ ಇರೋದು. ಸೊ ಏನು ಕನ್ಫ್ಯೂಷನ್ ಆಗಬೇಕಾಗಿಲ್ಲ, ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ಮೇಲೆಗಡೆ, ಎಲ್ಲರಿಗೂ ಕಾಣುತ್ತಾರೆ. ಆ್ಯಂಡ್ ಇವತ್ತು ಯಾಕೆ ನಾವು ಇಲ್ಲಿ ಲೈನಾಗಿ ನಿಂತಿದ್ದೀವಿ ಅಂದರೆ, ಇವತ್ತು ಓಪನಿಂಗ್ ಇದೆ ಮತ್ತು ಫ್ರೀ ಫುಡ್ ಟ್ರಯಲ್ಲಿಗಿದೆ ಅಲ್ವಾ. ಸೊ ನೋಡಿ, ಲೈನಲ್ಲಿ ಇಷ್ಟು ನಾವಿನ್ನೂ ತುಂಬ ಹಿಂದೆ ಇದ್ದೀವಿ. ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ನಾವು ಲೈನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ. ಸೊ ತುಂಬ ಜನ ಇದ್ದಾರೆ, ನೋಡೋಣ ಒಳಗಡೆ. ನಾವು ಹೋಗೋಕ್ಕೆ ಮಿನಿಮಮ್ 2 ಅವರ್ ಆದರೂ ಬೇಕಾಗುತ್ತೆ. ಸೊ ತುಂಬ ಫ್ರೆಶ್ ಇದೆ. ಗೈಸ್ ಹತ್ರ ಬಂದ್ವಿ. ನೋಡಿ ಹೆಂಗೆ ಸುತ್ತಾಕೊಂಡು ಜಿಗ್ಜಾಗ್ ಥರ ಎಲ್ಲ ಲೈನ್ಸ್ ಇದೆ. ಒಳಗೋಗೋಷ್ಟಲ್ಲಿ ಇನ್ನೂ ಎಷ್ಟು ಅದ್ರಲ್ಲಿ ಬರೀ ಟ್ರಾಫಿಕ್ಕು. ಚಂದಾಪುರದಲ್ಲಿ ಏನು ಆಕ್ಸಿಡೆಂಟು. ಆ್ಯಕ್ಚುಲಿ ನಿಮಗೆ ಗೊತ್ತಲ್ಲ ಚಂದಾಪುರ ಹೇಗೆ ಅಂತ. ಅಲ್ಲಂತೂ ಯಾವಾಗಲೂ ಡೈಲಿ ಟ್ರಾಫಿಕ್ ಇದ್ದೇ ಇರುತ್ತೆ. ಇವತ್ತು ಬೇರೆ ಸ್ಯಾಟರ್ಡೆ, ಸಂಡೇ, ಯಪ್ಪ ಹೆಂಗೆಲ್ಲ ಜಾಮ್ ಆಗಿರುತ್ತೆ. ನೋಡಿ ಹೆಂಗಿದೆ ಲೈನ್ಸು. ನೀವು ಬರಬೇಕಂದ್ರೆ 2 ಅವರ್ ಮುಂಚೆನೇ ಬರಬೇಕು. 5 ಗಂಟೆ 6 ಗಂಟೆಗೆ ಸ್ಟಾರ್ಟ್ ಅಂದರೆ 4 ಗಂಟೆಗೆ ಬಂದಿಲ್ಲಿ ನಿಂತ್ಕೊಬಿಡಿ. ಆವಾಗ ಒಳಗಡೆ ಬೇಗ ಹೋಗ್ಬೋದು. ಇಲ್ಲ ಅಂದರೆ ಆಗುತ್ತೆ 8-9 ಗಂಟೆ. ನೋಡಿ ಬಂದ್ವಿ ಒಳಗಡೆ. ಒಳಗೆ ಬಂದ್ವಿ. ಒಳಗೆ ಬಂದರೆ ಡೈರೆಕ್ಟ್ ಇಲ್ಲಿ ಬಿಡ್ತಾರೆ ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲ. ಇಲ್ಲಿ ನೋಡಿ ಹಿಂಗೆ ಬಂದು ಒಳಗಡೆಯಿಂದ ಬಂದು ಇಲ್ಲಿ ನೋಡಿ ಹಿಂಗೆ ವಿ ಥರ ಮತ್ತೆ ಲೈನು. ಅಯ್ಯೋ ಬಿಡಿ, ತೋರ್ಸೋಕ್ಕಾಗಲ್ಲ, ಅಷ್ಟು ದೂರ. ಇನ್ನೂ ತುಂಬ ಕ್ಯೂ ಇದೆ, ಅಷ್ಟು ಉದ್ದ ಲೈನ್ ಇದೆ. ಇನ್ನು ಒಳಗಡೆ ಸುತ್ತಾರ್ಕೊಂಡು ಹೋಗ್ಬೇಕು. ಅದು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಇನ್ನೂ 1 ಅವರ್ ಆಗ್ಬೋದು ಆ ಥರ ಇದೆ ಲೈನ್ ನೋಡಿದ್ರೆ. ಬಂದುಬಿಟ್ಟಿದ್ದೀವಿ, ಬಂದುಬಿಟ್ಟಿದ್ದೀವಿ. ಆಗ ಹೆಂಗೆ ಹೋಗೋಕ್ಕೆ ಆಗಲ್ಲ, ಇದು ಲೈನಲ್ಲೇ ಹೋಗ್ಬೇಕು. ಹಂಗೆ ಮಾಡೋರೆ ಇವರು. ಈ ಬಾಡಿ ಗಾರ್ಡ್ಸು, ಸೆಕ್ಯೂರಿಟೀಸ್ ಅಂತೂ ಯಪ್ಪ ಒಂದೊಂದು ನೀಟರ್ಗೂ ನಿಂತ್ಕೊಂಡಿದ್ದಾರೆ. ಅಷ್ಟು ಜನ ಇದ್ದಾರೆ. ಯಾವ ಕಡೆನೂ ನಾವು ನುಗ್ಗೋಕ್ಕೂ ಹೋಗಲ್ಲ, ಸೈಡ್ ಹೋಗೋಕ್ಕೂ ಆಗಲ್ಲ. ಎಲ್ಲಿ ನಿಂತಿದ್ವೋ ಅಲ್ಲೇ ಲೈನಲ್ಲೇ ಹೋಗ್ತಾ ಇರಬೇಕು. ಸೊ ಓಕೆ, ನೋಡೋಣ ಬನ್ನಿ ಗೈಸ್ ಎಷ್ಟೊತ್ತಾಗುತ್ತೆ ಅಂತ. ಫೈನಲಿ ಎಂಟರ್ ಆಗಿದ್ದೀವಿ ಒಳಗೆ. ಗೈಸ್ ಒಳಗಡೆ ಎಂಟ್ರಿ ಕೊಟ್ಟಿದ್ದ ತಕ್ಷಣವೇ ಫಸ್ಟು ನೋಡಿ ಟೊಮೊಟೊ ಬಾತು, ಕೇಸರಿ ಬಾತು, ಚಟ್ನಿ, 2 ಥರ ಚಟ್ನಿ ಕೊಡ್ತಾರೆ. ಸೊ ಆಲ್ರೆಡಿ ತಿಂತಾ ಇದ್ದಾರೆ. ಹೇಗಿದೆ ಶಾಲು? ಟೇಸ್ಟ್ ಹೇಗಿದೆ? ಸಕ್ಕತ್ತಾಗಿದೆ ನಿಜವಾಗ್ಲೂ. ಬಂದು ತಿನ್ಬೋದಾ ಮತ್ತೆ ನೆಕ್ಸ್ಟ್ ಟೈಮ್ ಎಲ್ಲ? ಅಷ್ಟೊತ್ತಿಂದ ಕಾಯ್ದಿದ್ದವರೆಗೂ ಒಂದು ಪ್ರತಿಫಲನ ಸಿಗುತ್ತೆ. ಪೀಸ್ ಇದೆ ಅಲ್ಲಿ. ಓಕೆ, ಸರಿಯಾಗಿ ಕಾಣಿಸಲ್ಲ. ಸಲ ಫ್ರೀಯಾಗಿದ್ದಾಗ ಈ ಬಂದು ಫುಲ್ಲು ನೋಡ್ಕೊಂಡು ಹೋಗ್ಬೇಕು. ಯಾಕೆಂದರೆ ಇವಾಗ ತುಂಬ ಅಂದರೆ ತುಂಬ ರಶ್ ಇದೆ, ಏನು ಕೂಡ ಸರಿಯಾಗಿ ನೋಡೋದಕ್ಕಾಗಲ್ಲ. ಸೊ ನೋಡಿ, ಟೊಮೊಟೊ ಬಾತ್ ಆದಮೇಲೆ ನೆಕ್ಸ್ಟು ದೋಸೆ, ನಾರ್ಮಲ್ ದೋಸೆ ಮತ್ತು ಇದು ಪುಡಿ ದೋಸೆ ಅಲ್ಲ, ಪುಡಿ ದೋಸೆ ಮತ್ತು ಚಟ್ನಿ. ಸೊ ಇಷ್ಟನ್ನು ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ. ನಾನಿನ್ನ ಟೇಸ್ಟ್ ಮಾಡಿಲ್ಲ ಗೈಸ್, ಬಟ್ ಲಿಮಿಟೆಡ್ ಐಟಮ್ಸ್ ಗೈಸ್. ಎಸ್, ಲಿಮಿಟೆಡ್ ಐಟಮ್ಸ್. ಮತ್ತು ಟೊಮೆಟೊ ಬಾತು ಫೋನ್ ಮಾಡಕ್ಕೆ ಹೇಳಿದ್ರು, ಅದಕ್ಕೆ ಬಟ್ ತುಂಬಾ ಚೆನ್ನಾಗಿದೆ ಇಲ್ಲಿ. ಸೊ ನೀವು ಕೂಡ ಬಂದು ವಿಸಿಟ್ ಮಾಡಿ ಒಂದ್ಸಲ, ಫುಡ್ನ ಟೇಸ್ಟ್ ಮಾಡಿ. ಮನೆ ಚೆನ್ನಾಗಿದೆ. ಸೊ ನಾವಿವಾಗ ಟೇಸ್ಟ್ ಮಾಡೋಣ. ಒಂದು ದೊಡ್ಡದಾಗಿ ಒಳಗಡೆ ಇಲ್ಲಿ ವೆಂಕಟೇಶ್ವರ ಮುಂದೆ ದೊಡ್ಡದಾಗಿ ಒಂದು ಟಿವಿನೇ ಹಾಕ್ಬಿಟ್ಟವ್ರೆ. ಡಿವೈನ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿದೆ ಎಲ್ಲ. ಅಡುಗೆ ಮನೆ ಟೀಮು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಮಿಡಿಲಲ್ಲಿ ಸುತ್ತ ಅಡುಗೆ ಮಾಡೋದಲ್ಲ. ಇನ್ನು ಇದು ಫುಲ್ಲು ಸ್ಟಾರ್ ಥರ ಇದೆ. ತುಂಬ ಚೆನ್ನಾಗಿದೆ ಟೀಮೆಲ್ಲ.
ಗೈಸ್ ಇದು ಭೋಜನ ಶಾಲಾ ಚಾಮುಂಡೇಶ್ವರಿ ದೇವಿ ನಿಂತವರಲ್ಲಿ ಅದರ ಪಕ್ಕ ಸೈಡಲ್ಲಿ ಗೈಸ್ ನೋಡಿ ಹೊರಗಡೆ ಆರ್ಕೆಸ್ಟ್ರಾ ಎಲ್ಲ ಹಾಕಿದ್ದಾರೆ. ಸೊ ನಾಳೆ ಓಪನಿಂಗು 12 ಏಪ್ರಿಲ್ 12. ಇದು ಕಾಫಿ ಸೆಂಟರ್. ನಮಗೆ ಏನು ಅನಿಸ್ತಿದೆ ಅಂದರೆ ನೋಡ್ತಿದ್ರೆ ನಾವು ದೇವಸ್ಥಾನಕ್ಕೆ ಬಂದು ಪ್ರಸಾದ ತಿಂದಿರೋ ಥರ ಫೀಲ್ ಆಗ್ತಾ ಇದೆ. ಇದು ಒಂದು ಕೆಫೆ ಅನ್ನೋ ಫೀಲ್ ಬರ್ತಾ ಇಲ್ಲ. ಸೊ ಅಷ್ಟು ಚೆನ್ನಾಗಿದೆ. ನೀವು ಒಂದ್ಸಲ ಬನ್ನಿ ಗಾಯ್ಸ್. ಗೈಸ್ ನೋಡಿ ಸ್ಟಾರ್ಟಿಂಗ್ಗೆ ನಮ್ಮ ಶಿವ ಅವ್ರು ಬರ್ತಾರೆ ನೋಡಿ. ಕಾಫಿ ಕುಡಿತಾ ಇದ್ದೀವಿ. ಚೆನ್ನಾಗಿದೆ ಕಾಫಿ ಕೂಡ. ನೋಡಿ ಇವಾಗ ನಾವು ಕೆಫೆ ಮುಂದೆಗಡೆ ಬಂದಿದ್ದೀವಿ. ಸುತ್ತಾಡ್ಕೊಂಡು ಇವಾಗ ಮುಂದೆಗಡೆ ಮಸ್ತ್ ಸಾಂಗ್. ಗೈಸ್ ಎಲ್ಲ ಮುಗೀತು, ಹೋಗ್ತಾ ಇದ್ದೀವಿ. ಟೈಮ್ ಬಂದು 9 ಗಂಟೆ ಆಗಿದೆ. ನಾವು 6 ಗಂಟೆಯಿಂದ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ 9 ಗಂಟೆ. ಸೊ ಇನ್ನೂ ಇಷ್ಟು ಜನ ನಿಂತ್ಕೊಂಡಿದ್ದಾರೆ ನೋಡಿ. ಇನ್ನೂ ಎಷ್ಟು ಕ್ಯೂ ಇದೆ ಗೊತ್ತಾ. ಸೊ ಓಕೆ ಗೈಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಅಂತೂ ನೋಡಿ ನಂದಾದ್ರೂ ಮನೆ ಸ್ವಲ್ಪ ಹತ್ರ. ಇವರು ಹತ್ತಿ ಬೆಲೆ ಎಡೂನಳ್ಳಿ ಗಂಟೆ ಹೋಗ್ಬೇಕು ಅವಳು. ನಾನು ಅಷ್ಟೇ. ಇವಾಗ ನಾವು ಹೋಗೋ ಅಷ್ಟರಲ್ಲಿ 1 ಅವರ್ ಆದರೂ ಬೇಕು ಈ ಟ್ರಾಫಿಕಲ್ಲಿ. 10 ಗಂಟೆ ಆಗುತ್ತೆ, 10:30 ಆಗುತ್ತೆ ಗೊತ್ತಿಲ್ಲ. ಇವಳೇನೋ ಹೋಗ್ಬಿಡ್ತಾಳೆ. ಹೆಂಗೋ ನಡ್ಕೊಂಡು ಹೋದ್ರೆ ಕೂಡ ರೀಚ್ ಆಗ್ಬಿಡ್ತೀನಿ ಚಂಗಾಪುರ. ಓಕೆ ಗೈಸ್ ಇನ್ನೇನು ಅಷ್ಟೇ ಇವತ್ತಿನ ಲಾಗು. ಸೊ ನಾವು ಹೇಳೋದಿಷ್ಟೇ, ಊಟ ಚೆನ್ನಾಗಿತ್ತು. ಇಡ್ಲಿ ಊಟದ ಬಗ್ಗೆ ಅಂದರೆ ಇಡ್ಲಿ ಓಕೆ ದೋಸೆ ಮತ್ತು ಟೊಮೆಟೊ ಬಾತ್, ಕೇಸರಿ ಬಾತೆಲ್ಲ ಸೂಪರಾಗಿತ್ತು. ಆ್ಯಂಡ್ ಅದಕ್ಕಿಂತ ತಿನ್ನೋದಕ್ಕಿಂತ ಅಲ್ಲಿ ಒಳಗಡೆ ಎಲ್ಲ ಸೂಪರಾಗಿದೆ. ಪ್ಲೀಸ್ ವಿಸಿಟ್ ಮಾಡಿ ರಾಮೇಶ್ವರಂ ಕೆಫೆ. ನಿಮ್ಗೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಡಿವೈನ್ ಆಗಿದೆ ನೋಡೋಕ್ಕೆ. ಎಸ್ ಗಾಯ್ಸ್, ಸೊ ಎಲ್ಲರೂ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ವಿ. ಬಾಯ್ ಬಾಯ್. ಗುಡ್ ನೈಟ್.